ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 50% ಸಬ್ಸಿಡಿ ದರದಲ್ಲಿ ನಿಮಗೆ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಬಿಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮುಖಾಂತರ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ರೆ ನಿಮಗೆ 50% ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ ಸಿಗುತ್ತೆ. ಅಂದ್ರೆ ಉದಾಹರಣೆಗೆ ಒಂದು 10 ಲಕ್ಷದ ಟ್ರ್ಯಾಕ್ಟರ್ ನ ನೀವು ಕೇವಲ 5 ಲಕ್ಷ ಕೊಟ್ಟು ಆ ಒಂದು ಟ್ರ್ಯಾಕ್ಟರ್ ಅನ್ನ, ಹೊಸ ಟ್ರ್ಯಾಕ್ಟರ್ ನ ನೀವು ಪರ್ಚೇಸ್ ಮಾಡಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು, ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಹೇಗೆ ಸಲ್ಲಿಕೆ ಮಾಡಬೇಕು, ಮತ್ತೆ ಅರ್ಹತೆಗಳೇನು, ಅದರ ಒಂದು ಮಾನದಂಡಗಳು ಏನೇನಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಆದಷ್ಟು ಸೇವ್ ಮಾಡಿ ಅಥವಾ ಆದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಯೋಜನೆ ಮುಖಾಂತರ ಸ್ವಂತ ಟ್ರ್ಯಾಕ್ಟರ್ ತಗೋಬೇಕು ಅಂತ ಯಾರಿರ್ತಾರೆ ಅಂತವರ ಒಂದು ಕನಸನ್ನ ನನಸು ಮಾಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು. ಈ ಒಂದು ಯೋಜನೆ ಮುಖಾಂತರ ಬರೋಬ್ಬರಿ 50% ಸಬ್ಸಿಡಿ ಕೊಡ್ತಾ ಇರತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನು ಆನ್ ರೋಡ್ ಬೆಲೆಯ ಒಂದು ಉದಾಹರಣೆ ಹೇಳೋದಾದ್ರೆ, ಆನ್ ರೋಡ್ ಬೆಲೆಯಲ್ಲಿ ಒಂದು 8 ಲಕ್ಷ ಅಥವಾ 10 ಲಕ್ಷ ರೂಪಾಯಿ ಇದೆ ಅಂದ್ರೆ ಅದರಲ್ಲಿ ನಿಮ್ಗೆ 50% ಅಂದ್ರೆ ಬರೀ ನೀವು 5 ಲಕ್ಷ ಅಥವಾ 4 ಲಕ್ಷ ರೂಪಾಯಿ ನೀವು ಅಮೌಂಟ್ ನ ಪೇ ಮಾಡಿದ್ರೆ ಸಾಕು, ನಿಮ್ಗೆ ಹೊಸ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡ್ಕೊಳ್ಬಹುದು. ಇಲ್ಲಿ ನೇರವಾಗಿ ಒಂದು ಡಿ-ಬಿ-ಟಿ ಮುಖಾಂತರ ನಿಮ್ಗೆ ಈ ಒಂದು ಸಬ್ಸಿಡಿ ಅಮೌಂಟ್ ಕ್ಲೈಮ್ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಮಧ್ಯವರ್ತಿಗಳ ಕೈಯಲ್ಲಿ ಈ ಒಂದು ಅಮೌಂಟ್ ಸಹ ಸೇರೋದಿಲ್ಲ, ಇದು ನೆನಪಲ್ಲಿರಲಿ. ಅದರ ಜೊತೆಗೆ ನೀವು ತೆಗೆದುಕೊಳ್ಳುವಂತಹ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ ಸಾಲ ಸೌಲಭ್ಯವೂ ಸಹ ಸಿಗುತ್ತೆ, ಅದು ನೆನಪಲ್ಲಿರಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಅಂದ್ರೆ, ಇಲ್ಲಿ ಎಲ್ಲಾ ಕಮ್ಯುನಿಟಿ ಅಥವಾ ಎಲ್ಲಾ ವರ್ಗದ ಒಂದು ರೈತರು, ಸಾಮಾನ್ಯ ರೈತರು, ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಪ್ರತಿಯೊಬ್ಬರು ಸಹ ಅಪ್ಲಿಕೇಶನ್ ನ ರೈಸ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಪ್ರತಿಯೊಂದು ಯೋಜನೆ ಅಂತ ಬಂದಾಗ ಅಲ್ಲಿ ಅರ್ಜಿಗಳನ್ನು ಕೇಳ್ತಾರೆ, ಅದರ ಜೊತೆಗೆ ಒಂದಷ್ಟು ಅರ್ಹತೆಗಳನ್ನ ಸಹ ಕೇಳ್ತಾರೆ. ಅರ್ಹತೆಗಳು ಏನೇನಿರ್ಬೇಕು ಅನ್ನೋದಾದ್ರೆ, ಅರ್ಜಿದಾರನು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಆ ಒಂದು ವ್ಯಕ್ತಿ ಭಾರತೀಯ ಪ್ರಜೆ ಆಗಿರಬೇಕು. ಅದರ ಜೊತೆಗೆ ಅವನ ವಾರ್ಷಿಕ ಆದಾಯ ಕಡಿಮೆ ಅಂದ್ರೂ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ, ಜಾಸ್ತಿ ಇರಬಾರದು. ಅದರ ಜೊತೆಗೆ ಕೃಷಿ ಭೂಮಿ ಇರಬೇಕಾಗುತ್ತೆ, RTC ಪಹಣಿ ಇರಬೇಕಾಗುತ್ತೆ. ಈ ಹಿಂದೆ ಯಾವುದೇ ರೀತಿಯ ಒಂದು ಈ ಒಂದು ಯೋಜನೆ ಮುಖಾಂತರ ಕೃಷಿ ಯಂತ್ರೋಪಕರಣವನ್ನ ಪರ್ಚೇಸ್ ಮಾಡಿರಬಾರದು. ಒಂದು ಕುಟುಂಬಕ್ಕೆ ಕೇವಲ ಒಂದು ವಾಹನ ಮಾತ್ರ, ಅದು ನೆನಪಲ್ಲಿರಲಿ, ಅಥವಾ ಒಂದು ಟ್ರ್ಯಾಕ್ಟರ್ ಮಾತ್ರ, ಇದು ನೆನಪಲ್ಲಿರಲಿ. ಇನ್ನು ಅದರ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳಿರ್ತಾರೆ. ಈ ಡಾಕ್ಯುಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಆಧಾರ್ ಕಾರ್ಡು, ಭೂಮಿಯ ಪಹಣಿ, RTC ಪಹಣಿ ಅಂತ ನಾವೇನ್ ಕರಿತೀವಿ ಅದು. ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕಾಗುತ್ತೆ, ಮತ್ತೆ ವಾಸಸ್ಥಳ ದೃಢೀಕರಣ ಪತ್ರ, ಮತ್ತೆ ಟ್ರ್ಯಾಕ್ಟರ್ ಕೊಟೇಶನ್ ಹಾಕ್ಸಿರ್ತೀರ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ಫೋಟೋ, ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯಲ್ಲಿ ಬರುತ್ತೋ ಅಥವಾ ರೈತ ಸಂಪರ್ಕ ಕೇಂದ್ರ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ರೈಸ್ ಮಾಡಬೇಕಾಗುತ್ತೆ. ಸೊ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅದಾದ ನಂತರ ಕೆಲವೊಂದು ಪ್ರೊಸೀಜರ್ಸ್ ಇರ್ತವೆ, ಆ ಪ್ರೊಸೀಜರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಟ್ರ್ಯಾಕ್ಟರ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.